ನೀವು ನೋಡ್ತಿರ್ಬೋದು 2 ಲೈನ್ ಹಾಕಿದ್ದೀನಿ ಆಲ್ರೆಡಿ. ಸೊ ಯಾವ ಥರ ಎರೇಸ್ ಆಗ್ತಿದೆ ನೋಡಿ, ಎಷ್ಟು ಕ್ಲೀನಾಗಿ ಎರೇಸ್ ಆಗ್ತಾ ಇದೆ. ಸರ್ ನಿಮ್ಮ ಮನೇಲಿ ಇದೇನು ಕಷ್ಟ ಅಂತೀರ? ಕಷ್ಟ ಅಂದ್ರೆ ನಮ್ಮ ಮನೇಲಿ ಕಷ್ಟ ತೋರಿಸಿಲ್ಲ ಸರ್. ನಾನು ಹೇಳಿದ್ನಲ್ಲ, ನಮಗೆ ಗೊತ್ತಾದ್ಮೇಲೆ ನಾವು ಏನೋ ಮಾಡ್ಬೇಕಪ್ಪ ಅಂದಿದ್ದು. ತಿನ್ನಿಸ್ಬಿಟ್ಟೆ ಮಲಗಿಸ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ, ಅಷ್ಟು ಮುದ್ದಾಗಿ ಬೆಳೆಸಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಿಲ್ಲಿ ಕ್ಯೂಟಿ ಅಂತ. ಸೊ ಇವತ್ತು ಫ್ಲಿಪ್ಕಾರ್ಟಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ ಪೆನ್ಗಳನ್ನ. ಸೊ ಪೆನ್ಗಳು ಬಂದಿದ್ದಾವೆ. ಇದರಲ್ಲಿ ಏನು ಮ್ಯಾಜಿಕ್ ಇದೆ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಅನಿಸುತ್ತೆ. ಆದರೂ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ ಇದ್ರ ಬಗ್ಗೆ. ಇವಾಗ ನಾವು ಓಲ್ಡ್ ಸ್ಕೂಲು ಕಾಲೇಜ್ಗಳಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ, ಒಂದು ಫುಲ್ ಪೇಜ್ ಬರೆದಾಕ್ಬಿಡ್ತಿದ್ವಿ, ಅಥವಾ ಅಸೈನ್ಮೆಂಟ್ಸ್ ಇರುತ್ತೆ, ಏನಾದರೂ ಪ್ರಿಪ್ರೇಟ್ರಿ ಎಕ್ಸಾಮ್ಸ್ ಇರುತ್ತೆ, ಏನಾದರೂ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಒಂದು ಫುಲ್ ಪೇಜ್ ಬರೆದಿರ್ತೀವಿ, ಲಾಸ್ಟ್ ಒಂದು ಲೈನ್ ಏನು ಮಾಡಿರ್ತೀವಿ, ಏನೋ ಒಂದು ಬರೆಯೋಕೆ ಹೋಗಿ ಒಂದು ವರ್ಡು ಅಥವಾ ಒಂದು ಸೆಂಟೆನ್ಸು ತಪ್ಪಾಗ್ಬಿಟ್ಟಿರುತ್ತೆ. ಅದನ್ನೇನು ಮಾಡ್ತೀವಿ ನಾವು, ಒಂದು ಗೀಟು ಇಲ್ಲ ಅಂದರೆ ನೆಕ್ಸ್ಟ್ ಪೇಜಿಗೆ ಸ್ಕಿಪ್ ಆಗಿಬಿಡ್ತೀವಿ, ನೆಕ್ಸ್ಟ್ ಪೇಜಿಗೆ ಹೋಗ್ಬಿಡ್ತೀವಿ. ನಾನಾಗಿದ್ದರೆ ಫುಲ್ ಪೇಜನ್ನೇ ಅರ್ಥ ಆಗ್ಬಿಡ್ತಿದ್ದೆ, ಆ ಥರ ಮಾಡ್ತಾಯಿದ್ದೆ. ಮತ್ತು ಮಕ್ಕಳು ಯಾವ ಥರ ಮಾಡ್ತಾರೆ ಅಂದರೆ, 2 ಲೈನ್ ಬರೀತಾರೆ, ಸೊ ಮತ್ತು ಅದು ವೇಸ್ಟ್ ಆಯಿತು, ಆ ಪೇಜೇ ವೇಸ್ಟ್ ಆಯಿತು, ನೆಕ್ಸ್ಟ್ ಪೇಜಿಗೆ ಹೋಗ್ಬಿಡ್ತಾರೆ. ನನ್ನ ತಮ್ಮನೇ 2 ಗೀಟ್ ಹೇಳಿದರೆ ನೆಕ್ಸ್ಟ್ ಪೇಜಿಗೆ ಹೋಗ್ತಾರೆ. ಸೊ ಇವಾಗ ನೋಡ್ತಿರ್ಬೋದು ನೀವು ಯಾವ ಥರ ಎರೇಸ್ ಆಗ್ತಿದೆ ಅಂತ. ಸೊ ತುಂಬ ಚೆನ್ನಾಗಿದೆ ಮಾತ್ರ. ಸೊ ಇದು ಬೇಕು ನಿಮಗೆ, ಪೆನ್ ಬೇಕು ಅಂದರೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಬ್ಯಾಕ್ ಸೈಡ್ ಇರುತ್ತೆ ಯಾವ ಥರ ಎರೇಸ್ ಮಾಡಬೇಕು ಏನು ಅಂತ. ಸೊ ಮಕ್ಕಳಿಗೆ ನೀವು ಒಂದು ಒಳ್ಳೆ ಬೆಸ್ಟ್ ಗಿಫ್ಟ್ ಕೊಟ್ಟಂಗೆ ಆಗುತ್ತೆ ಇದು. ಏನಾದರೂ ಬರ್ಡೇ ಅಥವಾ ಯಾರ್ದಾದ್ರೂ ಇನ್ನೊಬ್ಬರು ಮಕ್ಕಳು ಇರ್ತಾರೆ ಅಲ್ವಾ, ಸೊ ನಿಮಗೇನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಇದನ್ನು ಕೊಡ್ಬೋದು. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಪೇಜ್, ಮಾತ್ರ ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗಿದೆ ಆಯಿತಾ. ಇದ್ರ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಹೋಗಿ ಬೈ ಮಾಡಿ ಆಯಿತಾ, ಯಾಕಂದರೆ ನಿಮ್ಮ ಮಕ್ಕಳಿಗೇ ಯೂಸ್ ಆಗೋದು. ಓ ಎರೇಸರ್ ಇದೆಯಾ ಅಂತ ಅವ್ರಿಗೂ ಒಂದು ಗೊತ್ತಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.